ಜಪಾನ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಕಂಟ್ರಿ ನೋಡ್ತಾರೆ, ಪದೇ ಪದೇ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಈ ಸತಿ ನಾನು ಅಷ್ಟೇ ಇಲ್ಲ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಜಪಾನ್ ನೋಡಕ್ ಬಂದಿದ್ದಾರೆ. ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಬಸ್ಸಲ್ಲಿ. ಸೊ ಹೋಗಿ ಮಾತಾಡ್ಸೋಣ. ಜಪಾನ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಅಂತ ಅವನೇ ಕೇಳೋಣವಾ? ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಗುಡ್ ಮಾರ್ನಿಂಗ್. ಇವಾಗ ಫುಲ್ ಹೌಸ್ ಇದೆ, ಅವಾಗ ಖಾಲಿ ಇತ್ತು. ಗುಡ್ ಮಾರ್ನಿಂಗ್, ಎಲ್ಲರೂ ಇದೀವಾ? ಓಕೆ, ನಾವು ಟೋಟಲ್ ಆಗಿ 24 ಮೆಂಬರ್ಸ್ ಇರಬೇಕು, ನನ್ನ ಸೇರಿಸ್ಕೊಂಡು, ನನ್ನ ಗೈಡ್ನ ಸೇರಿಸ್ಕೊಂಡು 25 ಜನ. ಸೊ ಗುಡ್ ಮಾರ್ನಿಂಗ್. ಜಪಾನ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ಏನ್ ಜೋಶ್ ಇಲ್ಲ, ಜೋಶ್ ಮಾಡ್ಬೇಕು. ಅಂತ ಜೈ ಅಂತ ಸ್ಟಾರ್ಟ್ ಮಾಡೋಣ ಜಪಾನ್. ಗುಡ್ ಮಾರ್ನಿಂಗ್ ಯಾರು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶುಭೋದಯ. ಗುಡ್ ಮಾರ್ನಿಂಗ್. ಏನ್ ಬಸ್ ಖಾಲಿ ಇದೆ, ಇಷ್ಟು ಜನನಾ? ಎಲ್ಲ ತಿಂಡಿ ಚೆನ್ನಾಗಿದೆ ಅಂತ ತಿಂತ ಕೂತ್ಕೊಂಡು ತಿಂಡಿ ತಂದ್ರೆ ಜಪಾನ್ ನೋಡೋದು ಯಾರು ಮತ್ತೆ? ಗುಡ್ ಮಾರ್ನಿಂಗ್, ಜೋಶ್ ಬರ್ಬೇಕು. ಗುಡ್ ಮಾರ್ನಿಂಗ್ ಸರ್. ಏನ್ ಒಬ್ರೆ ಕೃಷ್ಣನ್ ತರ ಕೂತ್ಕೊಂಡ್ಬಿಟ್ರೆ ಲೇಡೀಸ್ ಮಧ್ಯ ನೀವು ಒಬ್ರೆ ಇವತ್ತು? ಸೊ ಎಲ್ಲರೂ ಬರ್ಲಿ, ಒಂದ್ ಸೆಕೆಂಡ್ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲ ರೆಡಿಯಾಗಿ ಕಾಯ್ತಾ ಇದೀವಿ. ಆದ್ರೆ ಇಲ್ಲಿ ಲೇಡೀಸ್ ಫೋಟೋ ಶೂಟ್ ಮಾಡಿಸ್ಕೊತಾರೆ. ಗುಡ್ ಮಾರ್ನಿಂಗ್ ಲೇಡೀಸ್. ಓ ವಾವ್, ಇಡೀ ಜಪಾನ್ ನಿನ್ನ ನೋಡಿದ್ರೆ ಜಪಾನ್ ನೋಡೋದು ಯಾರು ಅಂತ ನಮ್ಗೆ ಇವಾಗ. ಸೇ ಹಾಯ್, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಶಾರ್ಟ್ ಇಂಟ್ರೊಡಕ್ಷನ್ ಒಂದ್ಸತಿಯಿಂದ. ರಶ್ಮಿ, ನಂದಿನಿ, ಜ್ಯೋತಿ, ರಶ್ಮಿ, ರೇಣು, ಎವ್ರಿವನ್ಗೆ ಹಾಯ್. ಎಲ್ಲರಿಗೂ ಹಾಯ್ ಹೇಳ್ತಾ ಇದೀವಿ. ಸೋ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಎಲ್ಲ ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ನೈಸ್. ಓಕೆ, ಕೂಲ್. ಸೊ ಜಪಾನ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ಕೂಲ್. ದೆನ್ ಲೆಟ್ಸ್ ಎಕ್ಸ್ಪ್ಲೋರ್ ಜಪಾನ್ ದೆನ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಾವು ಜಪಾನ್ಗೆ ತಿರ್ಗಾ ಇದೇ ಏಪ್ರಿಲ್ 9ನೇ ತಾರೀಕು ಸಕೂರಾಗೆ ಪ್ಲ್ಯಾನ್ ಮಾಡಿದ್ದೀವಿ. ಟೋಕಿಯೋ, ಕೊಯೋಟೋ, ಒಸಾಕಾ ಜೊತೆಗೆ ಕಲರ್ ಆಗಿರೋ ಸಕೂರಾ ಚೆರಿ ಬ್ಲಾಸಮ್ನ ನೋಡ್ಕೊಂಬರ್ಬೋದು. ಆದಷ್ಟು ಬೇಕಾಗಿ ಕೇಳ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಜಪಾನ್ ಅಂತೂ 10 ಸಲ ಅಲ್ಲ 100 ಸಲ ನೋಡೋದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಸೀಸನಲ್ಲಿ ಈ ಕಲರ್ನ ನೋಡ್ತಾ ಇದ್ದೀವಿ. ಸಕೂರಾದಲ್ಲಿ ಚೆರಿ ಬ್ಲಾಸಮ್ ನೋಡ್ತೀವಿ, ಪಿಂಕ್ ಫ್ಲವರ್ಸ್ನ ನೋಡ್ತೀವಿ. ಸೊ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಟೋಕಿಯೋ ಸ್ಕೈ ಟ್ರೀಗೆ ಬಂದ್ವಿ. ಬಟ್ ಟೋಕಿಯೋ ಸ್ಕೈ ಟ್ರೀ ನೋಡೋಕೆ ಮುಂಚೆ ಮಿನಿ ಫೋಟೋ ಶೂಟ್ ನಡೀತಾ ಇದೆ ಇವಾಗ. ಸೊ ಎಲ್ಲ ಸ್ಕೈ ಟ್ರೀ ಅಂತ ತಗೊತಾ ಇದ್ದಾರೆ. ಅರಿಗತ ಗೊಸೈಮಾಸ್. ಕೋನಿಚಿವಾ ಅಂದ್ರೆ ಅಲೋ ಅಂತ, ಅರಿಗತ ಗೊಸೈಮಾಸ್ ಅಂದ್ರೆ ಥ್ಯಾಂಕ್ ಯು ಅಂತ ಇನ್ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ. 2 ವರ್ಡ್ ಇದ್ರೆ ಸಾಕು. ಕೋನಿಚಿವಾ ಅಂದ್ರೆ ಅಲೋ, ಕೋನಿಚಿವಾ ಅಂದ್ರೆ ಅಲೋ. ಒಹಾಯೋ ಗೊಸೈಮಾಸ್ ಅಂದ್ರೆ ಗುಡ್ ಮಾರ್ನಿಂಗ್. ವೆಲ್ಕಮ್. ಸೇ ಹಾಯ್. ಟೋಕಿಯೋ ಸ್ಕೈ ಟ್ರೀನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಷ್ಟು ದೊಡ್ಡದಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ಎಲ್ಲ ಕಡೆದ ವ್ಯೂ ಆ್ಯಕ್ಚುಲಿ ಅಲ್ಲಿ ನೋಡ್ತಿದ್ದೆ ಸಿ ಕಾಣಿಸ್ತಾ ಇಲ್ಲ, ರಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಬ್ಯೂಟಿಫುಲ್. ಸೊ ಟೋಕಿಯೋ ಮಾತ್ರ ಸ್ಕೈ ಟ್ರೀ ಇಸ್ ಹೈಯೆಸ್ಟ್ ಟವರ್ ಇನ್ ಟೋಕಿಯೋದಲ್ಲಿ. ವಾವ್, ಇಡೀ ಟೋಕಿಯೋನ ಒಂದೇ ಫ್ರೇಮಲ್ಲಿ ನೋಡ್ಬೋದು ಅಂದರೆ ಈ ಸ್ಕೈ ಟ್ರೀಯಲ್ಲಿ ಎಲ್ಲ ಪುಟಾಣಿ ಸ್ಕೈ ಸ್ಕೀಪರ್ಸ್ ಕಾಣಿಸ್ತದೆ. ನೀವು ನೋಡ್ತಾ ಇದ್ದೀರಾ, ಹೈಟ್ ಕಾಣಿಸ್ತಾ ಇಲ್ಲ ಇಲ್ಲಿ ಆ್ಯಕ್ಚುಲಿ, ಇಲ್ಲ ಪುಟಾಣಿದೆ ಇರೋ ಸ್ಕೈ ಸ್ಕೀಪರ್ಸು. ಸೊ ಟೋಕಿಯೋ ಸ್ಕೈ ಟವರ್ ನೋಡಿ ಏನು ಅನ್ನಿಸ್ತು? ಬಿಲ್ಡಿಂಗ್ಸ್ ನೋಡಿ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿದೆ. 350 ಮೀಟರ್ ಹೈಟಲ್ಲಿ ಇದ್ದೀವಿ ನಾವೀಗ. ನಾವು ಇಲ್ಲಿಂದ ನೋಡ್ತಾ ಇದ್ರೆ ಒಂಥರ ಇಲ್ಲಿಂದ ಬೆಂಗಳೂರು ಸಹ ನೋಡ್ಬೋದು. ಅದ್ರಲ್ಲಿ MG ರೋಡು ಸಹ ಕಾಣ್ತಾ ಇತ್ತು. ಅಲ್ಲಿ ಪಕ್ಕದಲ್ಲಿ ನಮ್ಮದು CBI ಆಫೀಸ್ ಹತ್ರ ಫ್ಲೈಯಿಂಗ್ ಪಾಸ್ಪೋರ್ಟ್ ಆಫೀಸು ಸಹ ಕಾಣ್ತು. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್, ಪರ್ಟಿಕ್ಯುಲರ್ಲಿ ಆಶಾ ಮ್ಯಾಮ್, ಆಶಾ ಶಾನ್. ಎಂಜಾಯ್ ಮಾಡೋಣ ಜಪಾನಲ್ಲಿ. ಫಸ್ಟ್ ಡೇ ಅಷ್ಟೇ. ಫಸ್ಟ್ ಒಂದು ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗ್ತೀವಿ, ಆರ್ಕಿಟೆಕ್ಚರ್ ನೋಡೋಣ, ಅಪ್ರಿಷಿಯೇಟ್ ಮಾಡೋಣ ಅವ್ರ ಕಲ್ಚರ್ನ. ಸೊ ನೋಡ್ತಿದ್ರೆ ಎಷ್ಟು ಡೀಸೆಂಟಾಗಿ ಬಿಹೇವ್ ಮಾಡ್ತಾರೆ ಹೆಣ್ಮಕ್ಳು, ಸಾಫ್ಟ್, ಹೌ ಸ್ವೀಟ್ ದೇ ಆರ್. ಸೊ ಅರ್ಥ ಮಾಡ್ಕೊಳ್ಳೋಣ. ಟೋಟಲಿ Japanese are very disciplined, very disciplined, highly technocrats. Well, hats off. ಎಂಜಾಯ್ ಮಾಡೋಣ ಸರ್. ಥ್ಯಾಂಕ್ ಯು. ಎಲ್ಲಾನು ಅಷ್ಟೇ, ನಾವು ಮಾತ್ರ ಅನ್ಕೊಂಬೇಡಿ. ಎಲ್ಲ ಕಂಟ್ರಿಲೂ ಅವರೊಂದು ಮೂಢನಂಬಿಕೆ ಅಂತ ಹೇಳಲ್ಲ, ಒಂದು ನಂಬಿಕೆ ಅಂತ ಹೇಳ್ತಾರೆ. ನೀವು ಇದು ನೋಡ್ತಾ ಇದ್ರೆ ನಾನು ಒಂದು ತೊಗೊಂಡಿದ್ದೀನಿ ಆ್ಯಕ್ಚುಲಿ, ವಿಶ್ ಟ್ರೀ. ಸೊ ಇಲ್ಲಿ ನಾವು ತೊಗೊಂಡು ರಿಬ್ಬನ್ನ ತೊಗೊಂಡು ವಿಶ್ ಮಾಡಿಬಿಟ್ಟು ಕಟ್ಟಿದ್ರೆ ಏನು ಅನ್ಕೊಂತೀವೋ ಅದೆಲ್ಲ ಆಗುತ್ತಂತೆ. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಲ್ಲಿ ಕೂಡ ತಗೊತಾ ಇದ್ರೆ ಬರೀ ವಿಶ್ ಮಾಡ್ತೀರಾ ಮೇಡಮ್? ಏನಾರು ಏನು ವಿಶ್ ಬರಿತಾ ಇದ್ದೀರಾ?
ಪಾಸ್ಪೋರ್ಟ್ ಕಳೆದೋಗ್ಬಾರ್ದು ಅಂತ. ಶಿಸ್ ಟು ಯಂಗ್ ಇನ್ನು ನೆಕ್ಸ್ಟ್ ಕ್ಯೂಟ್ ಆಗಿ ನೋಡ್ಕೋಬೇಕು ನಿಮಗೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಪಾಸ್ಪೋರ್ಟ್ ಕಳ್ದೋಗ್ಬಾರ್ದು. ಇನ್ನೊಂದ್ಸತಿ ಜೋರಾಗಿ ಹೇಳ್ಬೇಕು. ಪಾಸ್ಪೋರ್ಟ್ ಮತ್ತೆ ಕಳ್ದೋಗ್ಬಾರ್ದು. ನಾವಿವಾಗ ಸ್ಕೈ ಟ್ರೈನ್ ನೋಡಿಕೊಂಡು ಅಸಕುಸ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಇಡೀ ಟೋಕಿಯೋದಲ್ಲಿ ದೊಡ್ಡ ಟೆಂಪಲ್ ಇದು, ಬುದ್ಧಿಸ್ಟ್ ಟೆಂಪಲ್ಲು. ಇಲ್ಲಿ ಬಂದು ನಾವು ಒಂದು ಫಾರ್ಚ್ಯೂನ್ ಟೆಲ್ಲರ್ ಥರ ಒಂದು ಸ್ಟಿಕ್ನ ತೊಗೊಂಡ್ಬಿಟ್ಟು ನಮಗೆ ಇಲ್ಲಿ ಗುಡ್ ಲಕ್ ಇದೆಯಾ, ಬ್ಯಾಡ್ ಲಕ್ ಇದೆಯಾ, ಮಿನಿಮಮ್ ಲಕ್ ಇದೆಯಾ, ಮ್ಯಾಕ್ಸಿಮಮ್ ಲಕ್ ಇದೆಯಾ ಅಂತ ತಿಳ್ಕೊಬೋದು. ಬನ್ನಿ ಹೋಗಿ ದೇವ್ರ ದರ್ಶನ ತೊಗೊಂಡು ಲಕ್ನ ನೋಡಿಕೊಂಡು ಬರೋಣ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬನ್ನಿ ಸಿಗ್ತಾರ ನಮ್ಮ ಕೈಗೆ ನೋಡೋಣ. ಸಿಕ್ಕಿಲ್ಲ ಅಂದರೂ ಕೂಡ ಅವರು ಬೇಡ್ಕೊಂಡು ನಾವು ಟೆಂಪಲ್ನ ತೋರಿಸ್ಕೊಂಡ್ಬರ್ತೀವಿ. ಅಸಾಕುಸ ಟೆಂಪಲ್, ಸಿನ್ಸೋಜಿ ಟೆಂಪಲ್ ಅಂತ ಹೇಳ್ತೀವಿ ಇದನ್ನು, ಸಿನ್ಸೋಜಿ ಟೆಂಪಲ್. ಇಲ್ಲಿ ನಮಗೆ ಇದು ಕಾಣಲ್ಲ, ಬುದ್ಧ ಕಾಣಲ್ಲ, ಬಿಕಾಸ್ ತುಂಬಾ ಚಿಕ್ಕದಿದೆ. ಸೆನ್ಸೋಜಿ ಟೆಂಪಲ್ ತುಂಬಾ ಹಳೆಯ ಟೆಂಪಲ್ ಟೋಕಿಯೋದಲ್ಲಿ. ಬುದ್ಧಿಸ್ಟ್ ಟೆಂಪಲ್ ಇದೆ ಆ್ಯಕ್ಚುಲಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಈ ಥರ ಊದ್ಗಟ್ಟಿ ಸ್ಮೆಲ್ ಕೊಟ್ಬಿಟ್ರೆ ಡಿವೈನ್ ಫೀಲಿಂಗ್ ಬರುತ್ತೆ ಎಲ್ಲರೂ ಕೂಡ. ಹೇಗೆ ಅನಿಸ್ತದೆ ಮೇಡಮ್ ದೇವಸ್ಥಾನ? ಹೇಗೆ ಚೆನ್ನಾಗಿದೆ. ನಮಸ್ಕಾರ ದೇವ್ರಿಗೆ ಎಲ್ರಿಗೂ ಮಾಡ್ಬೇಕು, ಇವ್ರಿಗೂ ದೇವರು ಎಲ್ಲರೂ ಒಂದೇ ಅಲ್ವಾ? ಮನಸ್ಸಿಂದ ಬರ್ಬೇಕಷ್ಟೇ, ಎಲ್ಲರೂ ದೇವರು ಒಂದೇ. ಯೂನಿವರ್ಸಲ್ ಗಾಡ್. ಲಾಸ್ಟ್ ಟೈಮ್ ತಗೊಂಡಿದ್ದೆ ಮೀಡಿಯಂ ಫಾರ್ಚೂನ್ ಅಂತ ಬಂತು, ಈ ಸರಿ ತಗೊಂಡೆ ಗುಡ್ ಫಾರ್ಚೂನ್ ಅಂತ ಬಂತು. ಬರೀ ನಂಬಿಕೆ ಅಷ್ಟೇ. ಸೊ ದೇವರು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕೆಲ್ಲ ಮಾಡ್ತಿರ್ತಾರೆ. ಸೊ ಬ್ಯಾಡ್ ಫಾರ್ಚೂನ್ ಗುಡ್ ಫಾರ್ಚೂನ್ ನಮ್ಮಲ್ಲಿದೆ. ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಎಲ್ಲ ಒಳ್ಳೇದಾಗುತ್ತೆ. ಸೊ ಬಟ್ ಖುಷಿ ಆಯಿತು ಗುಡ್ ಫಾರ್ಚೂನ್ ಅಂತ ನೋಡಿ. ಇವಾಗ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಟ್ರೈ ಮಾಡಿಸೋಣ. ಏನಂದರೆ ಅಕಸ್ಮಾತ್ ಬ್ಯಾಡ್ ಬಂದ್ಬಿಟ್ರೆ ಬೇಜಾರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ, ಸಜೆಸ್ಟ್ ಮಾಡಲ್ಲ. ಬಟ್ ಒಂದು ಸೆಕೆಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೇಳಿ ಲೇಖನ, ಏನು ಮಾಡೋಕೆ ಹೋಗ್ತಾ ಇದ್ದೀರಾ ನೀವು ಇವಾಗ? ಗುಡ್ ಫಾರ್ಚೂನ್ ಇಲ್ಲ ಬ್ಯಾಡ್ ಫಾರ್ಚೂನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಚೆಕ್ ಮಾಡಿಬಿಟ್ಟು ನಮಗೆ ಒಳ್ಳೇದಾದರೆ ಅದು ಮನೆಗೆ ತೊಗೊಂಡು ಹೋಗೋದಂತೆ, ಕೆಟ್ಟದಾದರೆ ಇಲ್ಲೇ ಟ್ರೈ ಮಾಡ್ಬೇಕು ನಾವು. ಟ್ರೈ ಮಾಡೋಣ. ಏನಾದರೂ ಕೂಡ ಮನಸ್ಸಿಗೆ ತೊಗೊಂಡೋದೆಲ್ಲ ಒಂದೇ. ಓಕೆ ಓಕೆ ಬನ್ನಿ ಟ್ರೈ ಮಾಡಿದ. ಹಾಂ ಇಂಗ್ಲೀಷಲ್ಲಿ ಬರ್ದಿರುತ್ತೆ. ನಂಬರ್ ಎಷ್ಟು? 21 ತೆಗಿಯಮ್ಮ ಇವಾಗ. ವೇಸ್ 21. ಯಾ, ಒಂದು ಶೀಟ್ ತಗೊಳ್ಳಿ, ಕ್ಲೋಸ್ ಮಾಡಿ, ಸ್ಟಿಕ್ನ ಹಾಕ್ಬಿಡಿ ಒಳಗಡೆ. ಯಾ, ಗುಡ್ ಫಾರ್ಚೂನ್. ಓ ನೈಸ್, ಆಲ್ ದಿ ಬೆಸ್ಟ್. ಸೆವೆಂಟಿ ಟು ಬಾಕ್ಸ್ ತೆಗೀರಿ. ಯಾ, ದಿಸ್ ಬಾಕ್ಸ್. ರೆಗ್ಯುಲರ್ ಫಾರ್ಚೂನ್ ಇನ್ನೂ ಒಳ್ಳೇದೆ, ತೊಂದರೆ ಇಲ್ಲ. ಚಿಕ್ಕ ಒಡೆ ಹಾಕ್ಬಿಡಿ ಸರ್. ರೆಗ್ಯುಲರ್ ತೋರಿಸಿ ಸರ್ ನಿಮ್ಮದು. ಆಸಮ್ ಸರ್, ರೆಗ್ಯುಲರ್ ಫಾರ್ಚೂನ್. ನನಗೆ 3 ಸತಿ ಬ್ಯಾಕ್ ಫಾರ್ಚೂನ್ ಬಂದಿದೆ ಗೊತ್ತಾ ನನಗೆ. ಈ ಸತಿ ಮಾತ್ರ ನನಗೆ ಗುಡ್ ಫಾರ್ಚೂನ್ ಬಂದಿರೋದು. ತೋರಿಸಿ ಸರ್. 47 ತೆಗೀರಿ. 47 100 ಹೆಣ್ಣು ಹಾಕ್ಬೇಕು. ಯಾರಾದ್ರೂ ಹಾಕಿದ್ರ 100 ಹೆಣ್ಣು? ವೆರಿ ನೈಸ್, ವೆರಿ ನೈಸ್. ಸ್ಲಿಪ್ ನೀವು ಇಟ್ಕೊಳ್ಳಿ, ನಿಮ್ಮ ಮೆಮೊರೀಸ್ ಇದು. ಓಕೆನಾ? ಸ್ಟಿಕ್ ಮಾತ್ರ ಹಾಕಿ, ಸ್ಟಿಕ್ ಮಾತ್ರ ಹಾಕಿ. ಬನ್ನಿ ತೆಗೀರಿ. 32 ಬಾಕ್ಸ್ ತೆಗೀರಿ. 32 ಒಂದು ಶೀಟ್ ತಗೊಳ್ಳಿ. ರೆಗ್ಯುಲರ್ ಫಾರ್ಚೂನ್. ನೈಸ್ ನೈಸ್, ಒಳ್ಳೇದು. 60 ತೆಗೀರಿ. 60 ಬಾಕ್ಸ್ ತೆಗೀರಿ. ಇಲ್ಲಿದೆ ನೋಡಿ. ಗ್ರಾಂಟ್ ಆಗ್ಬಿಟ್ಟಿದೆ ಸರ್ ವಿಷಯ. Awesome. Your request will be granted. Small fortune, no worries sir. Only fortune ಅದು ಇಂಪಾರ್ಟೆಂಟ್. ಈಗ ಅವರಿಗೆ ಫಾರ್ಚೂನ್ ಇದೆ ಆಲ್ರೆಡಿ. ನಮ್ಮ ಮನಸ್ಸಿಗೆ ತಗೊಬೇಕು ಆಯ್ತಾ. ಖುಷಿ ಆಯ್ತಾ ಮಾಡಿ ಎಕ್ಸ್ಪೀರಿಯನ್ಸ್. ಇವರ ಭಾಗಗೊಂಡು ನಾವು ಇದೊಂದು ನಮಗೆ ವಾಪಸ್ ಇಡ್ಬೇಕಾ? ಇದು ನಿಮ್ಮ ಮೆಮೊರೀಸ್ ಇದು ಅಷ್ಟೇ. ಮೇಡಮ್ ಒಂದು ತೆಗೀರಿ.
ನನ್ನ ಮಗಳಿಗೆ ಫಾರ್ಚೂನ್ ಆಗಲಿ ಅಂತ ಮಾಡ್ಕೊಂಡಿದ್ವಿ. ಓ ನೈಸ್ 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 ನೈಸ್, ಆಸಮ್ ಸರ್, ಆಸಮ್ ಆಸಮ್ ಆಸಮ್. ಖುಷಿ ಆಯ್ತಾ? ಖುಷಿ ಆಯ್ತು. ಬನ್ನಿ. ಬುದ್ಧನ ದೇವಸ್ಥಾನ ಆದಮೇಲೆ ಈ ಐಕಾನಿಕ್ ರೋಡ್ ಏನಿದೆಯಲ್ಲ, ತುಂಬಾ ಫೇಮಸ್ ಐಕಾನಿಕ್ ರೋಡ್. ಹಳೇದಾಗಿಂದ ಅವ ಇದೆ, ಸೇಮ್ ರೋಡ್ ಉಳಿಸ್ಕೊಂಬಂದಿದ್ದಾರೆ. ಏನಿಲ್ಲ, ಒಂದು 200 ಮೀಟರ್ ರೋಡ್ ಇದೆ. ಆ್ಯಂಡ್ ಪುಟ್ಟಣ ಈ ಅಂಗಡಿಗಳು, ಅವ್ರದ್ದು ಕಿಮೋನೋ ಆಗಿರ್ಬೋದು, ಟ್ರೆಡಿಷ್ನಲ್ ಬಟ್ಟೆಗಳಾಗಿರ್ಬೋದು, ಒಂದು ಚಿಕ್ಕ ಚಿಕ್ಕ ಸೊವೇನಿಯರ್ಸ್ ಆಗಿರ್ಬೋದು ಎಲ್ಲ ಮಾರ್ತಾ ಇರ್ತಾರೆ. ಒನ್ಸ್ ಅಗೇನ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ತೊಗೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೊಬೋದು. ಅಕ್ಕಪಕ್ಕ ಹೋದರೂ ಕೂಡ ಅಂಗಡಿಗಳಿದ್ದಾವೆ. ಏನಿಲ್ಲ, ಇವೊಂಥರ ಟಾಯ್ಗಳು, ಕುದುರೆ ಇದೆಲ್ಲ ನಂಬ್ತಾರಲ್ಲ, ಸೊ ಅದನ್ನೇ ಮಾರ್ತಾ ಇರ್ತಾರೆ. ಆಮೇಲೆ ತಿಂಡಿ ತಿನಿಸುಗಳು ಚೆನ್ನಾಗಿ ಸಿಗುತ್ತೆ. ಜಪಾನಲ್ಲಿ ನನಗೆ ಏನಪ್ಪ ಇಷ್ಟ ಆಗೋದು ಅಂತ ಹೇಳಿದ್ರೆ, ಅವ್ರಿಗೆ ಮೋಚಿ ಆಗಿರ್ಬೋದು, ಏನಾದ್ರು ಮಾಡ್ತಾರಲ್ಲ ಫ್ರೆಶ್ ಆಗಿ ಮಾಡ್ತಾರೆ. ಆ್ಯಂಡ್ ಡೆಮಾನ್ಸ್ಟ್ರೇಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇದು ಹೈಜೀನ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆನೇ ಇಲ್ಲ. ಅವರು ಮೋಚಿ ಆ ಥರ ಫಿಶ್ ಕೇಕ್ ಮಾಡ್ತಾ ಇದ್ದಾರೆ. ಫಿಶ್ ಕೇಕ್ ನಾವು ನೋಡ್ತಾ ಇದ್ದೀರಾ. ಸೊ ಟ್ರೈ ಮಾಡೋಣ ಸರ್. ಫಿಶ್ ಕೇಕ್ನ ಬಿಸಿ ಬಿಸಿ ಮಾಡ್ತಾ ಇದ್ದಾರಲ್ಲ. ಸೊ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ, ಸಖತ್ ಒಳ್ಳೆ ಶೇಪಲ್ಲಂತೂ ಇದೆ. ಸೊ ಟ್ರೈ ಮಾಡೇ ಬೇಡ. ರೆಡ್ ಬೀನ್ ಅಂದರೆ ರೆಡ್ ಬೀನ್ನ ಫಿಲ್ಲಿಂಗ್ಸ್ ಇದೆ, ಮೊಟ್ಟೆ ಇರ್ತವೆ ವೇಫರ್ಸಲ್ಲಿ. ಸೊ ಟ್ರೈ ಮಾಡಿ ನೀವು ಕೂಡ. ವೆರಿ ನೈಸ್ ಅಲ್ಲ, ರೆಡ್ ಬೀನ್ ಇದು ವೆರಿ ಹೆಲ್ತಿ ಕೂಡ ಆ್ಯಕ್ಚುಲಿ ಇದು. ಅಸಾಕುಸಾ ನಮ್ಶಿಬಾ ಕೆಫೆ ನಿಮಗೆ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಡಾಗ್ ಕೆಫೆಸ್ ಇದೆ ಆ್ಯಕ್ಚುಲಿ. ಸೊ ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಡಾಗ್ ಕೆಫೆ ಹತ್ರ ಡಾಗ್ಸ್ ಹತ್ರ ಆಟಾಡೋಕ್ಕೆ ಹೋಗಬೇಕು. ಕ್ಯೂಟಾಗಿರ್ತವೆ ಮಾತ್ರ ಕಿಟ ನಾಯಿಗಳು. ಆ್ಯಕ್ಚುಲಿ ಅನ್ಕೋತೀವಿ ನಾವು ಟೂರಿಸ್ಟ್ ಟ್ರ್ಯಾಪ್ ಇದು ನಾಯಿ ಕೆಫೆ ಎಲ್ಲ ಇಸಿರು ಬರ್ತಾ ಅಂತ. ಡೆಫಿನೆಟ್ಲಿ ವರ್ತ್. ಯಾಕಂತ ಹೇಳಿದ್ರೆ ಇವ್ರಿಗೆ ಕೆಫೆ ಅಂತ ಸ್ಟಾರ್ಟ್ ಆಗಿದೆ ಎಂತಕ್ಕಪ್ಪ ಅಂದರೆ, ಮನೇಲಿ ತುಂಬ ಕಮ್ಮಿ ಜಾಗ ಇದ್ದಾಗ ಅವ್ರಿಗೆ ಪೆಟ್ಸ್ ಸಾಕೋಣಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕೆಫೆ ಥರ ಮಾಡ್ಕೊಂಡು ಬಂದು ಆಟ ಆಡ್ತಾರೆ. ಸೊ ನಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಸೊ ಒಂದು ಯಾವುದೋ ಬೇರೆ ದೇಶಕ್ಕೆ ಬಂದಾಗ ಅಲ್ಲಿನ ನಾಯಿಗಳ ಜೊತೆ ಆಟ ಆಡೋದು. ಡಾಗ್ ಕೆಫೆ ಆಗಿರ್ಬೋದು, ಸ್ನೇಕ್ ಕೆಫೆ ಆಗಿರ್ಬೋದು, ಕಪಿಬಾರ ಆಗಿರ್ಬೋದು, ಆಮೇಲೆ ಹೌಲ್ ಕೆಫೆ ಎಲ್ಲ ಇದೆಯಂತೆ, ಕ್ಯಾಟ್ ಕೆಫೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಾವು ಜಪಾನ್ಗೆ ತಿರ್ಗಾ ಇದೇ ಏಪ್ರಿಲ್ 9ನೇ ತಾರೀಕು ಸಕೂರಾಗೆ ಪ್ಲ್ಯಾನ್ ಮಾಡಿದ್ದೀವಿ. ಟೋಕಿಯೋ, ಕೊಯೋಟೋ, ಒಸಾಕಾ ಜೊತೆಗೆ ಕಲರ್ ಆಗಿರೋ ಸಕೂರಾ ಚೆರಿ ಬ್ಲಾಸಮ್ನ ನೋಡ್ಕೊಂಬರ್ಬೋದು. ಆದಷ್ಟು ಬೇಕಾಗಿ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಜಪಾನ್ ಅಂತೂ 10 ಸಲ ಅಲ್ಲ 100 ಸಲ ನೋಡೋದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಸೀಸನಲ್ಲಿ ಈ ಕಲರ್ನ ನೋಡ್ತಾ ಇದ್ದೀವಿ. ಸಕೂರಾದಲ್ಲಿ ಚೆರಿ ಬ್ಲಾಸಮ್ನ ನೋಡ್ತೀವಿ, ಪಿಂಕ್ ಫ್ಲಾಸ್ನ ನೋಡ್ತೀವಿ. ಸೊ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬಾ ಲಕ್ಕಿ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೋಡ್ತಾ ಇರೋ ಫುಜಿ ಮೌಂಟೇನ್ ಕಾಣಿಸ್ಕೊಳೋದೇ ಇಲ್ಲ. ಸೊ ಲಕ್ಕಿ ಇವಾಗ ವೆರಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫುಜಿ ಮೌಂಟೇನ್ ಇವತ್ತು. ಫೋಟೋಸ್ ತಗೊಳ್ಳಿ, ಸಖತ್ತಾಗಿ ಕಾಣಿಸ್ತಾ ಇದೆ ಮೌಂಟ್ ಫುಜಿ ಇವತ್ತು. ಲಕ್ಕಿ ತಾನೇ ಇವತ್ತವೆಲ್ಲ ಮತ್ತೆ ಹೇಳಿ ಬಾ. ಲಕ್ಕಿ. ಬ್ಯೂಟಿಫುಲ್ ಮೌಂಟ್ ಫುಜಿ ನೋಡಕ್ಕೆ ಬಂದ್ವಿ. ಸೊ ಎವ್ರಿ ಸ್ನೋ ಆಗಿ ಏನಾಗಿದೆ ಅಂತ ಹೇಳಿದ್ರೆ ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವೀಗ ಫಸ್ಟ್ ಸ್ಟೇಷನ್ ನಿಂತ್ಕೊಂಡೆ 5th ಸ್ಟೇಷನ್ಗೆ ಹೋಗೋಕೆ ಆಗ್ತಾ ಇಲ್ಲ. ನೋಡ್ತಾ ಇದ್ದಾರೆ ನೋಡಿ ಅಲ್ಲಿ ವ್ಯೂ ಅದು ಸೂಪರಾಗಿ ಕಾಣಿಸ್ತಿದೆ. ಎಷ್ಟು ಸತಿ ಬಂದರೂ ಕೂಡ ನಮಗೆ ವ್ಯೂ ಕಾಣಿಸ್ತಾ ಇರಲಿಲ್ಲ. ಸಕ್ಕತ್ತಾಗಿ ವ್ಯೂ ಕಾಣಿಸ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ 5th ಸ್ಟೇಷನ್ಗೆ ಹೋಗೋ ಬದಲು ಫಸ್ಟ್ ಸ್ಟೇಷನಿಂದಲೇ ನಾವಿತ್ತು ಮೌಂಟ್ ಫ್ಯೂಜಿ ವ್ಯೂನ ನೋಡ್ತಾ ಇದ್ದೀವಿ. ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ ನೀವು? ಬ್ಯಾಂಗ್ಳೂರಿಂದ ಬಂದಿದ್ದೀರಾ? ಹೇಗೆ ಅನ್ಸೆ ಮೌಂಟ್ ಫುಜಿ ನೋಡಿ? ಬಿಟ್ಟರೆ ಚೆನ್ನಾಗಿರ್ತದೆ ನಮ್ಮ ಮುಂದೆ ಮೇಲ್ಗಡೆಗೆ. ಏಂತಕ್ಕ ತುಂಬಾ ಶೈ ಅಂತೆ, ನೀವು ಬಂದಿದ್ದೀರಂತ ಮಾತ್ರ ಕಾಣಿಸ್ಕೊಂಡಿರೋದಂತೆ ಅವ್ರು ನೋಡಿ ಇವತ್ತು. Awesome, awesome. She shows her face today. Awesome, awesome. Thank you, ma'am. Thanks for joining us. Flying passport ಇಂದ ಮೌಂಟ್ ಫುಜಿಗೆ ಸ್ವಾಗತ, ಸುಸ್ವಾಗತ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಜಪಾನ್ನ ಹಳ್ಳಿಗಳನ್ನ ನೋಡದೆ ಒಂಥರ ಮಜಾ ಇರುತ್ತೆ. ಜಾಪನೀಸ್ ಗಾರ್ಡನ್ ಅಂತೂ ಫೇಮಸ್ಸು. ಇವಾಗ ಏನು ನೋಡ್ತಾ ಇರಲ್ಲ, ಎಲ್ಲ ಆಟಮ್ ಸೀಸನ್, ಫುಲ್ ಕಲರ್ ಚೇಂಜ್ ಆಗಿದೆ. ಆದರೆ ಹಾಗೆ ನೋಡಿ ಒಂದೊಂದು ಮನೆ ಕೂಡ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಕ್ಕೆ ಎಡ್ಕೊಂಡು ಸಾಲದು ಇವ್ರ ಮನೆಗಳನ್ನ. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಫುಲ್ ಮುಂದೆ ಹೋಗಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೆಡಿ ಜಪಾನ್ ಹಳ್ಳಿ ಆಟಮಲ್ಲಿ ಹೇಗಿರುತ್ತೆ ನೋಡ್ಕೊಂಬೋಣ. ಬಿಕಾಸ್ ಇಲ್ಲಿ ಈ ಹಳ್ಳಿಲಿ 8 ಲೇಕ್ ಇದೆ, ಪ್ಯೂರ್ ವಾಟರ್ ಲೇಕು. ಮತ್ತು ಮೌಂಟ್ ಫುಜಿ ವಾಟರ್ನ ನಾವು ಟ್ರೈ ಮಾಡಬೇಕು, ಕುಡಿಬೇಕು ಅಂದರೆ ದುಡ್ಡು ಕೊಡಿದರೆ ಇದು ಒಳ್ಳೆ ರೈಟ್ ಪ್ಲೇಸ್. ಬನ್ನಿ ಹಳ್ಳಿಗೆ ಹೋಗೋಣ. ಫ್ರೂಟ್ಸ್ ಎಲ್ಲ ಜಾಸ್ತಿ ಈಗ ಪಾಪ್ಯುಲರ್ ಇವಾಗ. ಸೊ ಗ್ರೇಪ್ಸ್ ತುಂಬಾ ಪಾಪ್ಯುಲರು. ಸೊ ಎಲ್ಲ ಫ್ರೆಶ್ ಫ್ರೂಟ್ಸ್ನ ಟ್ರೈ ಮಾಡ್ಬೋದು ನಾವು. ಎಷ್ಟು ಜನ ಗುರು, ಎಷ್ಟು ಜನ
ಗಾಳಿ ಜೋರಿದೆ ಬಟ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫುಲ್ ಎಕ್ಸೈಟ್ ಆಲ್ರೆಡಿ. ಹೌ ಇಸ್ ಇಟ್? ಸೊ ನೈಸ್. ಇಷ್ಟ ಆಯ್ತಾ? ಸೊ ಇದು ಒನ್ ಆಫ್ ದ ಪೂಲ್, 8 ಪೂಲಲ್ಲಿ ಒನ್ ಆಫ್ ದ ಪೂಲು. ನೀವು ನೋಡಿದ್ರೆ ನಿಮಗೆ ಗೋಲ್ಡನ್ ಕಾಯಿ ಅಂತ ಒಂದು ಯು ನೋ ದಟ್ ಫಿಶ್, ಆ ನೇಮ್ ಗೊತ್ತಾ ನಿಮ್ಗೆ? ಆ ಫಿಶ್ ಕಾಣುತ್ತೆ ಇಲ್ಲಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಫುಲ್ಲಲ್ಲಿದ್ದಾರೆ, ಅದೊಂದು ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಆ್ಯಕ್ಚುಲಿ ತುಂಬ ಖುಷಿಪಟ್ರು ಈ ಜಾಗ ನೋಡಿ. ಅವ್ರನ್ನೇ ಕೇಳೋಣ ಹೇಗಿತ್ತು ಈ ಜಾಗ ಅಂತ. ನನ್ನ ಹೆಸರು ಅಭಿಶ್ರೀ. ಸೊ ಐ ಆಮ್ ಸ್ಟಡಿಂಗ್ ಇನ್ ಫೈನಲ್ ಇಯರ್ BCom. ಸೊ ದಿಸ್ ಈಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್. ಐ ಆಮ್ ಸೋ ಹ್ಯಾಪಿ. ನನಗೆ ಸಖತ್ ಖುಷಿ ಆಗ್ತಿದೆ. ಯಾಕೆಂದರೆ ಲೈಕ್ ನಾನು ಮೊದಲಿಂದ ಅಂದ್ಕೊಂಡಿದ್ದೆ ಹೋದರೆ ಲೈಕ್ ನಿಮ್ಮ ಜೊತೆ ಒಂದು ಟ್ರಿಪ್ ಹೋಗಲೇಬೇಕು ಅಂತ. ಯಾಕೆಂದರೆ ನನ್ನ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನಿಮ್ಮದು ವೀಡಿಯೋ ಎಲ್ಲ ನೋಡಿ ಹೋಗೋ ಮುಂಚೆ ಇಲ್ಲಿ ಹಿಂಗೆಲ್ಲ ಇದೆ ಚೆನ್ನಾಗಿದೆ, ಇಲ್ಲೆಲ್ಲ ನೀವು ಬಂದಿದ್ದೆಲ್ಲ ವೀಡಿಯೋ ನೋಡಿದ್ದಾರೆ ನೀವು, ಕಿರಣ್ ಸರ್ ಎಲ್ಲ. ಸೊ ಅವ್ರಿಗೆ ಸಖತ್ ಇಷ್ಟ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ನೀವು ಬಂದು ನಮ್ಮ ಜೊತೆ ಬಂದು? ಸಖತ್ ಖುಷಿ ಆಗ್ತದೆ. ಇನ್ನು ನಮ್ಮ ಆಂಟಿ ಜೊತೆ ಬಂದಿದ್ದೀನಲ್ಲ, ಅವ್ರು ಇನ್ನೂ ಈಜಿಪ್ಟ್ಗೂ ಪ್ಲಾನ್ ಹಾಕಿದ್ದಾರೆ. ನಾವು ಅದಕ್ಕೂ ಬರಬೇಕು ಅಂದ್ಕೊಂಡಿದ್ದೀವಿ. ನೈಸ್. ಜಪಾನ್ ಹೇಗೆ ಅನಿಸ್ತದೆ? ಹೌ ಜಪಾನ್ ಪೀಪಲ್ ಬಗ್ಗೆ, ಕಲ್ಚರ್ ಬಗ್ಗೆ? ಫಸ್ಟ್ ವಿಶ್ ಲಿಸ್ಟಲ್ಲಿ ಇದ್ದಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಅಂಡ್ ಯು ಆರ್ ವೆರಿ ಯಂಗ್ ಸ್ಟಿಲ್. ಹೌ ಓಲ್ಡ್ ಆರ್ ಯು? 19 years ಹುಡುಗಿ ಜಪಾನ್ಗೆ ಬಂದು ಜಪಾನ್ ಕಲ್ಚರ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ಯಾ. ಆಲ್ ದಿ ಬೆಸ್ಟ್ ಫಾರ್ ಸ್ಟಡೀಸ್ ಆಲ್ಸೋ. ಓಕೆ, ಇನ್ನೂ ಟ್ರಾವೆಲ್ ಮಾಡಿ ಜಾಸ್ತಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಟ್ರಾವೆಲ್ ಮಾಡಿದ್ರೆ ಇನ್ನೂ ನಿಮ್ಮ ಜೊತೆನೇ ಜಾಸ್ತಿ ಟ್ರಾವೆಲ್ ಮಾಡಿ. ಖುಷಿ ಆಯಿತು. ಥ್ಯಾಂಕ್ ಯು. ಮೌಂಟ್ ಫೂಜಿಲಿ ಫ್ರೂಟ್ಸ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಸ್ಟ್ರಾಬೆರಿ ಸಖತ್ ಫೇಮಸ್ ಇರುತ್ತೆ, ಜೊತೆಗೆ ಗ್ರೇಪ್ಸ್ ಇರುತ್ತೆ. ಅರಿಗತ್ತು ಸೊ ಸಖತ್ತಾಗಿರೋ ಫ್ರೂಟ್ಸ್ ಗುರು ಅಂತ ತಿಂದ್ವಿ. ಆ್ಯಕ್ಚುಲಿ ಅವ್ರು ಬಸ್ಸಲ್ಲಿ ನಮ್ಮ ಗೈಡ್ ಕೊಡ್ತಿದ್ರು, ಸಖತ್ತಾಯಿತು ಫ್ರೂಟ್ಸ್ ಮಾತ್ರ. ಮೋಚಿ ಕೂಡ ಫ್ರೆಶ್ ಮೋಚಿ ಮಾಡ್ತಾ ಇದ್ದಾರೆ ಇಲ್ಲಿ. ವಾವ್.